ಹಾಯ್ ಫ್ರೆಂಡ್ಸ್, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಮ್. ಸ್ನೇಹಿತರೆ, ಪಿ ಎಸ್ ಐ ಎಕ್ಸಾಮ್ ನೋಟಿಫಿಕೇಷನ್ಸ್ ನಿಮ್ಗೆ ಗೊತ್ತಿದೆ KSRP ಇಂದ. ಸೊ ಪಿ ಎಸ್ ಐ ಪಿ ಸಿ ಎಕ್ಸಾಮ್ನ ಹೆಂಗೆ ಕ್ಲಿಯರ್ ಮಾಡಬೇಕು, ಈ ವಿಡಿಯೋ ಮಾಡೋ ಉದ್ದೇಶ ಅಂದರೆ, ನೀವು ಏನೀಗ ಪ್ರಿಪ್ರೇಷನ್ ನಾವು ಎಷ್ಟೊಂದು ಜನ ಇವಾಗ ಸ್ಟಾರ್ಟ್ ಮಾಡಿರ್ತೀರ ಅಥವಾ 1 ವರ್ಷ 2 ವರ್ಷದಿಂದ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿರ್ತೀರ. ಸೊ ಬಟ್ ಈ ಒಂದು ಎಕ್ಸಾಮ್ ನಡೆಯೋ ತನಕ ಏನು ನಿಮ್ಗೆ 100 ಡೇಸ್ 90 to 100 ಡೇಸ್ ಕ್ವಶನ್ ಸಿಗುತ್ತೆ. ಸೊ ಇನ್ ದಿಸ್ ಪೀರಿಯಡಲ್ಲಿ ನೀವು ಹೆಂಗೆ ಎಕ್ಸಾಮ್ನ ಅಟೆಂಡ್ ಮಾಡಬೇಕು ಮತ್ತು ಮೋಸ್ಟ್ ಕಾಮನ್ ಮಿಸ್ಟೇಕ್ಸ್ ಏನು ಮಾಡ್ತೀರಾ ಅದನ್ನು ಮಾಡಬಾರ್ದು. ಮಿಸ್ಟೇಕ್ಸ್ನ ನಾವು ಕಂಡುಹಿಡಿಯೋಕ್ಕೆ ಹೋದರೆ ನಿಮ್ಮ ಏನೇನು ಮಾಡ್ತೀವಿ ಅಂತ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ತುಂಬ ಸಿಗುತ್ತೆ. ಆದರೆ ಫ್ರೀಕ್ವೆಂಟಾಗಿ ಎಲ್ಲರೂ ಮಾಡ್ತಕ್ಕಂಥ ಕಾಮನ್ ಮಿಸ್ಟೇಕ್ಸನ್ನು, ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನ ನಾನು ನಿಮ್ಗೆ ಹೇಳ್ತೀನಿ. ಅದನ್ನು ಅವಾಯ್ಡ್ ಮಾಡಿದ್ರೆ ಯು ಕ್ಯಾನ್ ಕ್ಲಿಯರ್ ದಿಸ್ ಎಕ್ಸಾಮ್. ಓಕೆ, ಫೈನ್. ಸೊ ಇದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಫಸ್ಟು, ಎಷ್ಟೊಂದು ಜನ ಸಿಲೆಬಸ್ಸೇ ನೋಡಿರಲ್ಲ, ಎಕ್ಸಾಮ್ ಪ್ಯಾಟ್ರನ್ನು ಕೂಡ ನೋಡಿರಲ್ಲ. ಇವನ್ ಎಕ್ಸಾಮ್ ಪ್ಯಾಟ್ರನ್ ಗೊತ್ತಿದ್ರು, ನಿಮಗೆ ಪೇಪರ್ 1 ಪೇಪರ್ 2 ಇರುತ್ತೆ ಅಂತ ಗೊತ್ತಿದ್ರು ಕೂಡ ಪೇಪರ್ 1 ಏನು ಹೇಳುತ್ತೆ, ಪೇಪರ್ 2 ಏನಿರುತ್ತೆ, ಅಂದರೆ ಆ ಪೇಪರ್ 1 ಪೇಪರ್ 2 ಏನೇನು ಕೇಳ್ತಾರೆ ಅಂತ ಕಂಪ್ಲೀಟ್ ಸಿಲೆಬಸ್ಸೇ ಓದಿರಲ್ಲ. ಸೊ ಸಿಲೆಬಸ್ ಇಲ್ಲದೆ ಓದ್ತಿರಲ್ಲ, ದಟ್ ಈಸ್ ಎ ಬಿಗ್ ಮಿಸ್ಟೇಕ್. ಸೊ ಫಸ್ಟು ನೀವು ಯಾವುದೇ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಬೇಕು ಮುಂಚೆ ಸಿಲೆಬಸ್ ಓದಬೇಕಾಗತ್ತೆ. ಅಂದರೆ ಈಗ 1 ಪೇಪರಲ್ಲಿ 2 ಪೇಪರಲ್ಲಿ ಅದು ನಿಮಗೆ ಡಿಸ್ಕ್ರಿಪ್ಟಿವ್ ಅಂದರೆ ನೀವು ಪ್ರಬಂಧ ಬರೆಯೋದು. ನೋಡಿ, ಪೇಪರ್ 1 ಪ್ರಬಂಧ ಬಗ್ಗೆ ಆಗಿರ್ಬೋದು, ಪ್ರಿಸಿ ರೈಟಿಂಗ್ ಅಂತ ಕರಿತೀವಿ, ಸಾರಾಂಶ ಬರೆಯೋದು, ಮತ್ತು ಟ್ರಾನ್ಸ್ಲೇಷನ್ ಆಗಿರ್ಬೋದು. ಸೊ ಇದಿರತಕ್ಕಂಥದ್ದು 1.5 hour ನಾನು PSI ಎಕ್ಸಾಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇಲ್ಲಿ 150 ಮಾರ್ಕ್ಸ್ಗೆ ಇದ್ದರೆ ಇದು 50 ಮಾರ್ಕ್ಸ್ಗೆ ಇರುತ್ತೆ. ಸೊ ಎಲ್ಲ ನೀವು ತಿಳ್ಕೊಬೇಕಾಗುತ್ತೆ. ಎಷ್ಟು ಶಬ್ದಗಳು ಕೇಳ್ತಾರೆ, ಇಲ್ಲಿ ನೋಡಿ 600 ಶಬ್ದಗಳು ಅಂತ ಕೇಳಿದ್ದಾರೆ. ಸೊ ಈ ರೀತಿ 600 ಶಬ್ದಗಳು ಮೀರದಂತೆ ಬರೀಬೇಕು. ಸೊ ಇದು ಒಂದು ಏನಿದೆ, ಏನು ಕೇಳ್ತಾರೆ ಎಕ್ಸಾಮಲ್ಲಿ, ಸೊ ಅದ್ರ ಪ್ಯಾಟ್ರನ್ ಏನು, ಅದ್ರ ಸಿಲೆಬಸ್ ಏನು. ಸೊ ಇದು ವೆರಿ ಇಂಪಾರ್ಟೆಂಟು. ಎಷ್ಟೊಂದ್ರೆ ಇದು ನೋಡಿದ ಎಕ್ಸಾಮ್ನ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾರೆ ಪೇಪರ್ 2 ನಿಮ್ಗೆ ಏನು ಓದಬೇಕು ಅಂತ. ಮಾನಸಿಕ ಸಾಮರ್ಥ್ಯ ಆಗಿರ್ಬೋದು, ಪ್ರಚಲಿತ ವಿದ್ಯಮಾನ, ಸಾಮಾನ್ಯ ಅಧ್ಯಯನ ಅಂದರೆ ಭಾರತ ಸ್ವತಂತ್ರ ಆಗಿರ್ಬೋದು, ಸಂಗ್ರಾಮ, ಭಾರತೀಯ ಸಂವಿಧಾನ, ಇತಿಹಾಸ, ಭೂಗೋಳ, ವಿಜ್ಞಾನ. ನೋಡಿ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಸ್ಪೆಷಲಿ ಇತಿಹಾಸ ಅಂತ ಡೈರೆಕ್ಟಾಗಿ ಕೊಡ್ಬೋದಾಗಿತ್ತು, ಇತಿಹಾಸ ಅಂತಲೂ ಕೂಡ ಕೊಟ್ಟಿದ್ದಾರೆ. ಬಟ್ ಭಾರತದ ಸ್ವಾತಂತ್ರ್ಯ ಸಂಗ್ರಾಮನ ಹೆಚ್ಚು ಒತ್ತು ಕೊಟ್ಟಿದ್ದರಲ್ಲಿ ಕ್ವಶನ್ಸ್ ಜಾಸ್ತಿ ಬರುತ್ತೆ ಅಂತ ಅರ್ಥ. ಭೂಗೋಳ, ವಿಜ್ಞಾನ, ಕಲೆ, ಸಾಹಿತ್ಯ, ಮಾನಸಿಕ ಸಾಮರ್ಥ್ಯ, ನೀತಿ ಶಿಕ್ಷಣ. ಸೊ ಇದೆಲ್ಲದ್ರ ಬಗ್ಗೆ ಕೇಳ್ತಾರೆ. ಓಕೆ, ಫೈನ್. ಮತ್ತೆ ಈ ಒಂದು ಸಿಲೆಬಸ್ ಪ್ರಕಾರ ನೋಡಿ, ಪ್ರಶ್ನೆಯ ಸರಿ ಉತ್ತರ 25%, ಪ್ರತಿ ತಪ್ಪು ಉತ್ತರಕ್ಕೆ ಪ್ರಶ್ನೆಯ 25% ಅಷ್ಟು ಕಳೆಯಲಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಈ ರೀತಿ ಏನೇನಿದೆ ಕಂಪ್ಲೀಟಾಗಿ ಸಿಲೆಬಸ್ನ ನೀವು ನೋಡ್ಕೋಬೇಕಾಗತ್ತೆ. ಫಸ್ಟು, ಸಿಲೆಬಸ್ ಇಲ್ಲದೆ ಓದ್ತೀನಿ ಅಂದರೆ ದಟ್ ಈಸ್ ಎ ಬಿಗ್ ಮಿಸ್ಟೇಕ್ ಆಗುತ್ತೆ. ಸೊ ಸಿಲೆಬಸ್ ಪ್ರಕಾರ ಇಟ್ಕೊಂಡು ಓದಿ, ಒಂದು. ನೆಕ್ಸ್ಟ್ 2ನೇ ಪಾಯಿಂಟು, ರೀಡಿಂಗ್ ವಿತೌಟ್ ಟೈಮ್ ಟೇಬಲ್ ಆ್ಯಂಡ್ ಪ್ಲಾನಿಂಗ್. ಆಯಿತಾ, ನಾನು ಈ ಪಾಯಿಂಟ್ ಜೊತೆ ನಾನು ನಿಮಗೆ ಏನು ಮಿಸ್ಟೇಕ್ಸು ಹೇಳ್ತೀನಿ, ಅದರಿಂದ ಹೆಂಗೆ ಹೊರಗೆ ಬರೋದು ಅಂತ ಕೂಡ ಹೇಳ್ತಾ ಹೋಗ್ತೀನಿ. ರೀಡಿಂಗ್ ವಿತೌಟ್ ಟೈಮ್ ಟೇಬಲ್ ಆ್ಯಂಡ್ ಪ್ಲಾನಿಂಗ್ ಅಂದರೆ ನೀವೇನು ಓದ್ತಿರಲ್ಲ, ಸುಮ್ಮನೆ ಅಬ್ರಪ್ಟಾಗಿ ಓದ್ಕೊಂಡು ಹೋಗ್ಬಾರ್ದು. ಸೊ ಇದು ಸಿಕ್ತು ಇದನ್ನು ಓದೋದು, ಇವತ್ತು ಇದಿದೆ ಅದನ್ನು ಓದೋದು. ಸೊ ಈ ರೀತಿ ಆಗಬಾರ್ದು. ಯಾವಾಗಲೂ ನಾವೊಂದು ಟೈಮ್ ಟೇಬಲ್ ಹಾಕೋಬೇಕು, ಒಂದು ಪ್ಲಾನಿಂಗ್ ಮಾಡ್ಕೋಬೇಕು. ಈ ಒಂದು ವಾರದಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ತೀನಿ, ಇವತ್ತು ಇದನ್ನು ಕಂಪ್ಲೀಟ್ ಮಾಡ್ತೀನಿ. ಆಯಿತಾ, ಸೊ ಇದು ವೆರಿ ಇಂಪಾರ್ಟೆಂಟು. ನಾನು ಇನ್ನೊಂದು ಹೇಳ್ತೀನಿ, ಬ್ರೇಕಿಂಗ್ ಶೆಡ್ಯೂಲ್ ಆಫ್ ಟೈಮ್ ಟೇಬಲ್ ಅಂತ. ಎಷ್ಟೊಂದು ಜನ ಟೈಮ್ ಟೇಬಲ್ ಹಾಕ್ಕೊಂಡಿರ್ತಾರೆ ಕೂಡ, ಆದರೆ ಆ ಶೆಡ್ಯೂಲ್ನ ಬ್ರೇಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಈ ಒಂದು ವಾರದಲ್ಲಿ ನಾನು ಅಟ್ಲೀಸ್ಟ್ ಅರ್ಥಶಾಸ್ತ್ರನ ಓದಿ ಮುಗಿಸಿರ್ತೀನಿ ಅಂತ ಅಂದ್ಕೊಂಡಿರ್ತೀರ. ದಿನ 8 hour 10 hour ಓದ್ತೀನಿ, ಅರ್ಥಶಾಸ್ತ್ರ ಮುಗಿಸ್ತೀನಿ ಅಂತ ಅಂದ್ಕೋತೀರ. ಆದರೆ ಇದನ್ನು ಏನು ಮಾಡ್ತೀರಾ, ಮಧ್ಯ ಯಾರೋ ಹೇಳಿದ್ರು ಅಥವಾ ಇನ್ನೊಂದು ಯಾವುದೋ ವಿಡಿಯೋ ಬಂತು, ಸೊ ಆ ಸಬ್ಜೆಕ್ಟ್ ಇಂಟ್ರೆಸ್ಟ್ ಆಗಿದೆ ಅಂತ ಇನ್ನು ಅರ್ಧ ಮುಗಿಸ್ಬಿಟ್ಟು ಹೋಗ್ತೀರಾ ಒಂದು. ಅಥವಾ ನೀವೇನು ಅಂದ್ಕೊಂಡಿರ್ತೀರ, ಡೈಲಿ ನಾನು 1 hour ಕರೆಂಟ್ ಅಫೇರ್ಸ್ ಓದಬೇಕು ಅಂದ್ಕೊಂಡಿರ್ತೀರ. ಆದರೆ ನೀವೇನು ಮಾಡ್ತೀರಾ, ಒಂದೊಂದು ಸಲ 4 ದಿನ ಆಗ್ಬೋದು ಅಥವಾ 5 ದಿನ ಕರೆಂಟ್ ಅಫೇರ್ಸ್ ಓದಿರಲ್ಲ. ಕೊನೆಗೆ ಏನಾಗುತ್ತೆ ಅಂದರೆ, ಓಕೆ ಬಿಡೋಣ, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ನ ಯಾವ್ದಾರು ಒಂದು ನೆಕ್ಸ್ಟ್ ಲಾಸ್ಟ್ ಟೈಮಲ್ಲಿ 1 ವಾರನೋ 10 ದಿನ ಇಟ್ಕೊಂಡು ಕಂಪ್ಲೀಟ್ ಮಾಡೋಣ. ಸೊ ಇದಾಗುತ್ತಲ್ಲ, ಈ ಥರ ಬ್ರೇಕ್ ಶೆಡ್ಯೂಲ್ ಮಾಡಬಾರ್ದು. ಅಕಸ್ಮಾತ್ ನೀವು 1 ದಿನ 2 ದಿನ 3 ದಿನ ಮಿಸ್ ಆದರೂ ಕೂಡ, 4ನೇ ದಿನ ಆಗಲಿ ಅಥವಾ 1 ವಾರ ಮಿಸ್ ಆದರೂ ಕೂಡ ನೆಕ್ಸ್ಟ್ ವಾರದಿಂದ ಅದನ್ನ ಟ್ರ್ಯಾಕಿಗೆ ತೊಗೋಬೇಕು. ಆ 1 ವಾರ ಪೋಸ್ಟ್ಪೋನ್ ಆಗಲಿ, ನೋ ಪ್ರಾಬ್ಲಮ್, ಬಟ್ ಟ್ರ್ಯಾಕಿಗೆ ತೊಗೋಬೇಕು. ನೀವು ಶೆಡ್ಯೂಲ್ನ ಯಾವುದೇ ಒಂದು ಸಬ್ಜೆಕ್ಟ್ಸ್ನ ನೀವು ಮಾಡ್ಕೊಂಡಿರ್ತೀರ ಪ್ಲಾನಿಂಗು, ಅದನ್ನ ಬ್ರೇಕ್ ಮಾಡಬೇಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು. ಅರ್ಥ ಆಯ್ತಲ್ವಾ? ಸೊ ಇದನ್ನು ನೀವು ಮಾಡಬೇಕು. ಅಂದರೆ ರೀಡಿಂಗ್ ಟೈಮ್ ಟೇಬಲ್ ಹಾಕೋಬೇಕು. ವಿತೌಟ್ ಪ್ಲಾನಿಂಗ್ ಟೈಮ್ ಟೇಬಲ್ ನೀವು ಓದ್ತಾ ಇದ್ದೀರಾ ಅಂದರೆ ಇಟ್ಸ್ ಮ್ಯಾಕ್ಸಿಮಮ್ 99% ಇಟ್ಸ್ ಇಂಪಾಸಿಬಲ್ ಟು ಕ್ಲಿಯರ್ ದ ಎಕ್ಸಾಮ್. ಅರ್ಥ ಮಾಡ್ಕೊಳ್ಳಿ.
ಸೊ ಇದೆಲ್ಲ ಬೇಸಿಕ್ ಥಿಂಗ್ಸು ನೀವು ಪ್ರಿಪ್ರೇಷನ್ ಕಾಂಪಿಟೇಟಿವ್ ಎಕ್ಸಾಮ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನೀವು ಇದನ್ನ ಅಳವಡಿಸ್ಕೋಬೇಕಾಗತ್ತೆ. ಸೆಕೆಂಡ್, ವೇಸ್ಟಿಂಗ್ ಟೈಮ್ ಬೈ ರೀಡಿಂಗ್ ಮಲ್ಟಿಪಲ್ ಸೋರ್ಸಸ್. ನಾನು ನಿಮಗೆ ಇವಾಗ ಲಾಸ್ಟ್ ಪಾಯಿಂಟ್ಗೆ ಇದನ್ನು ಕನೆಕ್ಟ್ ಮಾಡಿ ಹೇಳ್ತೀನಿ ನೋಡಿ. ನೀವೇನು ಓದ್ತಾ ಇರ್ತೀರಾ ಬುಕ್ಕಲ್ಲಿ, ಆಯಿತಾ? ಒಬ್ಬರು ಹೇಳ್ತಾರೆ ನಿಮಗೆ, ಇಲ್ಲಿ ನಿಮಗೆ ಒಂದು ವಿಡಿಯೋ ಬರ್ತದೆ ಯೂಟ್ಯೂಬಲ್ಲಿ, ಇದು ನಿಮಗೆ ಫುಲ್ ಎಕನಾಮಿಕ್ ಸೀರೀಸ್ ಬಗ್ಗೆ ಕಂಪ್ಲೀಟಾಗಿ MCQs ಮಾಡ್ತಾ ಇದ್ದಾರೆ ನೋಡು ಅಂತ ಯಾರೋ ಹೇಳ್ತಾರೆ. ಸೊ ನೀವೇನು ಮಾಡ್ತೀರಾ, ಇದನ್ನೂ ಓದ್ತೀರಾ ಅದನ್ನೂ ಓದ್ತೀರಾ, ಅಥವಾ ನೀವು ಒಂದು ಕೋಚಿಂಗ್ ಸೆಂಟರ್ ಬುಕ್ನ ಯಾವ್ದಾರು ಒಂದು ಸಿಲೆಬಸ್ನ ಇಟ್ಕೊಂಡು ಓದ್ತಾ ಇರ್ತೀರಾ. ಇಲ್ಲೇನಾಗುತ್ತೆ, ನೀವು ಈ ಸಿಲೆಬಸ್ ಇಟ್ಕೊಂಡು ಏನು ಓದ್ತಾ ಇರ್ತೀರಾ, ಇನ್ನೊಬ್ಬರು ಬರ್ತಾ ಅದು ಚೆನ್ನಾಗಿದೆ ಅದನ್ನು ಓದು ಅಂತಾರೆ. ಸೊ ಅದನ್ನು ಇಟ್ಕೊಳ್ಳೋದು, ಸೊ ಅದನ್ನು ತೊಗೊಳ್ಳೋದು. ಬುಕ್ ಓದ್ತಾ ಇರ್ತೀರಾ, ಆ ಕೋಚಿಂಗ್ ಸೆಂಟರ್ ಮೆಟೀರಿಯಲ್ ಬೇಕು ಚೆನ್ನಾಗಿದೆ ಅಂತಾರೆ, ಅದನ್ನು ಓದ್ತೀರಾ. ಯಾವಾಗಲೂ ತಿಳ್ಕೊಳ್ಳಿ, ಒಂದು ಸೋರ್ಸ್ನ ಇಟ್ಕೊಳ್ಳಿ, ಆಯಿತಾ? ನೀವು ಬುಕ್ ಯಾವ್ದಾರು ಓದ್ತಾ ಇದ್ದೀರಾ, ಒಂದು ಪ್ರಿಸ್ಕ್ರೈಬ್ ಬುಕ್ ಒಳ್ಳೆ ಆ ಥರದ್ದು, ಅದನ್ನೇ ಇಟ್ಕೊಳ್ಳಿ, ಅದನ್ನೇ ಓದ್ತಾರೆ 2 ಸಲ 3 ಸಲ ಅದನ್ನೇ ಓದಿ. ಅಥವಾ ಯಾವ್ದಾದ್ರು ಒಂದು ಕೋಚಿಂಗ್ ಸೆಂಟರ್ ಮೆಟೀರಿಯಲ್ ಇಟ್ಕೊಂಡಿದ್ದೀರಾ, ಯು ರೀಡ್ ದಟ್, ಇನ್ನೊಂದು ಕೋಚಿಂಗ್ ಸೆಂಟರ್ಗೆ ಎಗರಬೇಡಿ. ಸೊ ದಿಸ್ ಈಸ್ ದ ಮಲ್ಟಿಪಲ್ ಸೋರ್ಸಸ್ ರೀಡ್ ಅಂದ್ರೆ ಏನಾಗುತ್ತೆ, ಕನ್ಫ್ಯೂಷನ್ ಕ್ರಿಯೇಟ್ಸ್ ಆಗುತ್ತೆ. ನೀವು ಯಾವುದನ್ನು ಎಲ್ಲಿ ಕವರ್ ಮಾಡಿದ್ದೀರಾ ಅಂತ ಗೊತ್ತಾಗಲ್ಲ. ಫೈನ್, ಈಗ ಒಂದು ಕೋಚಿಂಗ್ ಸೆಂಟರ್ ಮೆಟೀರಿಯಲ್ ನಿಮಗೆ 90% ಸಿಲೆಬಸ್ ಕಂಪ್ಲೀಟ್ ಆಗಿರ್ಬೋದು, ಇನ್ನೊಂದು ಕೋಚಿಂಗ್ ಸೆಂಟರ್ ಮೆಟೀರಿಯಲ್ಲಿ ನಿಮಗೆ 95 ಅಥವಾ 98% ಸಿಲೆಬಸ್ ಕಂಪ್ಲೀಟ್ ಆಗಿರ್ಬೋದು. ಆದರೆ ನೀವು 95 ಓದಿರ್ತೀರಲ್ಲ, ಇದನ್ನೇ ಓದಿ, ಇದನ್ನೇ ಕ್ಲೀನಾಗಿ ಓದಿ, ಒಂದು ಬಿಡ್ದಂಗೆ ಓದಿ. ಯಾಕಂದರೆ ನೀವು 100% ಸಿಲೆಬಸ್ ಕಂಪ್ಲೀಟ್ ಆಗಿರೋ ಯಾವುದೇ ಮೆಟೀರಿಯಲ್ ತೊಗೊಂಡು ಹೋದರೂ ಕೂಡ ನೆನಪಿಟ್ಕೊಳ್ಳೋದು 100% ಕಾನ್ಸಂಟ್ರೇಟ್ ಇಟ್ಕೊಂಡು ಎಲ್ಲ ಸ್ಟೂಡೆಂಟ್ಸು ಓದಿರಲ್ಲ. ಅದೇ ನೀವು 95% ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಸಿಲೆಬಸ್ ಇಟ್ಕೊಂಡು ಓದಿರ್ತೀರಾ, 100% ನಿಮ್ಮ ಎಫರ್ಟ್ ಹಾಕಿ ಓದಿದ್ರೆ, ಸೊ ದಟ್ ವಿಲ್ ಮೇಕ್ ಯು ಕ್ಲಿಯರ್ ದಿಸ್ ಎಕ್ಸಾಮ್, ಆಯಿತಾ? ಒಂದು ಸೋರ್ಸ್ ಆಫ್ ಮೆಟೀರಿಯಲ್ ಇಟ್ಕೊಳ್ಳಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್, ರೀಡಿಂಗ್ ಥ್ರೂ MCQs ವಿತೌಟ್ ರೀಡಿಂಗ್ ಬೇಸಿಕ್ಸ್. ನಾನು ನಿಮಗೆ ಈಗ ನಾನು ಒಂದೊಂದು ಪಾಯಿಂಟು ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಲಾಸ್ಟ್ ಪಾಯಿಂಟ್ ಜೊತೆ ಇದನ್ನು ಕನೆಕ್ಟ್ ಮಾಡ್ತೀನಿ. ನಾನು ನಿಮ್ಗೆ ಹೇಳಿದೆ, ಒಂದು ಕಡೆ ನಿಮಗೆ 100 ಡೇಸ್ ಕ್ಲಾಕ್ ಮಾಡಬೇಕು ಅಂತ ನಿಮ್ಗೊಂದು MCQ ಸೀರೀಸ್ನ ಎಷ್ಟೊಂದು ಜನ ತೊಗೊಂಬರ್ತಾರೆ. MCQ ಅಂದರೆ ಕ್ವಿಝಸ್ ಯಾವಾಗ ಮಾಡ್ತೀರಾ, ನೀವು ಕಂಪ್ಲೀಟಾಗಿ ಒಂದು ಸಬ್ಜೆಕ್ಟ್ನ ಓದಿದ ಮೇಲೆ ಆ ಸಬ್ಜೆಕ್ಟ್ ಕ್ವಿಝಸ್ನ ಅಟೆಂಡ್ ಮಾಡಬೇಕಾಗತ್ತೆ, ಅಥವಾ ಟೆಸ್ಟ್ ಸೀರೀಸ್. ಎಷ್ಟೊಂದು ಜನ ಬೇಸಿಕ್ಸು ಆ ಒಂದು ಸಬ್ಜೆಕ್ಟ್ಸ್ ಬಗ್ಗೆ ಗೊತ್ತೇ ಇರಲ್ಲ, ಡೈರೆಕ್ಟಾಗಿ ಅವರು MCQ ಸಾಲ್ವ್ ಮಾಡೋಕ್ಕೆ ಬರ್ತಾರೆ. ಅಂದರೆ ನಿಮ್ಮ ಓದು, ನಿಮ್ಮ ಒಂದು ಪ್ರಿಪ್ರೇಷನು MCQ ಮುಖಾಂತರ, ಕ್ವಿಝಸ್ ಮುಖಾಂತರ ಆಗುತ್ತಲ್ಲ, ದಟ್ ಈಸ್ ಅ ಬಿಗ್ ಬ್ಲಂಡರ್ ಅಂತ ಹೇಳ್ತೀನಿ. ಯು ವಿಲ್ ನಾಟ್ ಗೋಯಿಂಗ್ ಟು ಕ್ಲಿಯರ್ ದಿಸ್ ಎಕ್ಸಾಮ್ ಅಟ್ ಎನಿ ಕಾಸ್ಟ್. ಬರ್ಕೊಟ್ಬಿಡ್ತೀನಿ ನಾನು. ಯಾಕಂತಂದರೆ MCQಸಲ್ಲಿ ನಿಮಗೆ ಕಾನ್ಸೆಪ್ಟೇ ಗೊತ್ತಿರಲ್ಲ, ಅದ್ರ ಬಗ್ಗೆ ಡೀಟೇಲ್ ಗೊತ್ತಿರಲ್ಲ, ಅದು ಹಿನ್ನೆಲೆ ಗೊತ್ತಿರಲ್ಲ, ಏನೂ ಗೊತ್ತಿರಲ್ಲ. ಸಿ, ಕ್ವಿಝು ಟೆಸ್ಟ್ ಸೀರೀಸ್ ಇರೋದೇನಕ್ಕೆ, ನೀವು ಓದಿರೋ ಸಾಮರ್ಥ್ಯನ ಚೆಕ್ ಮಾಡೋಕ್ಕೆ ಅಲ್ವಾ? ಸೊ ಅದರಿಂದ MCQsನ ಸಾಲ್ವ್ ಮಾಡಬೇಡಿ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ, ಸಾಲ್ವ್ ಮಾಡಬೇಕು. MCQs ನೋಡಿ, ವಿಡಿಯೋ ನಿಮ್ಗೆ ಯೂಟ್ಯೂಬಲ್ಲಿ ತುಂಬ ಜನ ಆಗ್ತಾರೆ ನೋಡಿ, ನೋ ಪ್ರಾಬ್ಲಮ್. ಬಟ್ ನೀವು ಒಂದ್ಸಲ ಪ್ರಿಪೇರ್ ಆಗಿದ್ದರೆ ನೋಡಿ. ಪ್ರಿಪೇರ್ ಆಗಿಲ್ಲ ಆ ಸಬ್ಜೆಕ್ಟ್ ಬಗ್ಗೆ, ಏನೂ ಗೊತ್ತಿಲ್ಲ ಅಂದಾಗ ನಾನು ಬರೀ MCQs ಆ ಒಂದು 5 ಚಾನಲಲ್ಲಿ ಒಬ್ಬೊಬ್ಬರು ಒಂದೊಂದು, ಈಗ ಅರ್ಥಶಾಸ್ತ್ರ ಒಂದು ಚಾನಲ್ ಹಾಕ್ತಾರೆ, ಇನ್ನೊಂದು ಅರ್ಥಶಾಸ್ತ್ರ ಇನ್ನೊಂದು ಚಾನಲ್ ಮಾಡ್ತಾರೆ, ಇನ್ನೊಂದು ಅರ್ಥಶಾಸ್ತ್ರ ಇನ್ನೊಂದು ಚಾನಲ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಸೊ ಎಲ್ಲ ನೀವು ಅದರಲ್ಲೇ ನಾನು ಪ್ರಿಪೇರ್ ಆಗ್ತೀನಿ ಅಂದರೆ ಯು ಆರ್ ನಾಟ್ ಗೋಯಿಂಗ್ ಟು ಪಾಸ್ ಎಕ್ಸಾಮ್. ಫಾರ್ ಎಕ್ಸಾಂಪಲ್, ನೀವು ಎಷ್ಟೊಂದು ಕ್ಲಿಯರ್ ಮಾಡಿರೋರ್ದು ಇಂಟರ್ವ್ಯೂಸ್ ನೋಡ್ತಾ ಇರ್ತೀರಿ ಯೂಟ್ಯೂಬಲ್ಲಿ, ನಿಮ್ಗೆ ತುಂಬ ಜನ ಸಿಗ್ತಾರೆ. PSI ಎಕ್ಸಾಮ್, PC ಎಕ್ಸಾಮ್ಸು ಫಸ್ಟ್ ಟೈಮ್ ಕ್ಲಿಯರ್ ಆಗಿರೋದು ಎಲ್ಲರೂ ನೋಡಿ. ಅವರು ಕೋಚಿಂಗ್ ಮೆಟೀರಿಯಲ್ ಇಟ್ಕೊಂಡು, ನಾನು ಈ ಕೋಚಿಂಗ್ ಮೆಟೀರಿಯಲ್ ಇಟ್ಕೊಂಡು ಒಂದೇ ಮೆಟೀರಿಯಲ್ ಓದಿದ್ದೀನಿ ಅಂತಾರೆ, ಅಥವಾ ಈ ಬುಕ್ನ ಇಟ್ಕೊಂಡು ಓದಿದ್ದೀನಿ ಅಂತಾರೆ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದ್ದೀನಿ ಅಂತಾರೆ, ಈ ಟೆಸ್ಟ್ ಸೀರೀಸ್ನ ಅಟೆಂಡ್ ಮಾಡಿದ್ದೀನಿ ಅಂತಾರೆ ಹೊರತು ಯಾರು ನಿಮಗೆ ನಾನು ಬುಕ್ಸೇ ಓದಿಲ್ಲ, ಥ್ರೂ MCQs ಕ್ವಿಝಸ್ಸಿಂದ ನಾನು ಪಾಸ್ ಮಾಡಿದೆ ಅಂತ ಒಬ್ಬರು ನಿಮಗೆ ಹೇಳೋಕ್ಕೆ ಕಾಣಿಸಿಗಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. PSIಗೆ 1 ವರ್ಷದಿಂದ 2 ವರ್ಷದಿಂದ ಪ್ರಿಪೇರ್ ಆಗಿರ್ತಾರೆ, ಆದರೂ ಆಗಿರಲ್ಲ. ಏನಕ್ಕೆ, ಅವ್ರು ಬುಕ್ ಇಟ್ಕೊಂಡು ಓದ್ತಾ ಇರ್ತಾರೆ, ಆದರೂ ಕೂಡ ಆಗೋದು ಕಷ್ಟ. ಇದಕ್ಕೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ, PSI ಅಂತಲ್ಲ, ನೀವು IAS ಇಂದ ಹಿಡಿದು KS ಇಂದ ಹಿಡಿದು PSI PC ಇಂದ ಹಿಡಿದು ಗ್ರೂಪ್ D ತನಕ ತೊಗೊಳ್ಳಿ, ಕಾಂಪಿಟೇಟಿವ್ ಎಕ್ಸಾಮು ಯಾವಾಗಲೂ ಕಾನ್ಸೆಪ್ಟ್ ಇಟ್ಕೊಂಡು ಓದಬೇಕು. ನೀವು ಬುಕ್ಸ್ ಬೇಸಿಕ್ ಇಟ್ಕೊಂಡು ಓದಬೇಕು, ಅರ್ಥ ಆಯ್ತಲ್ವಾ? MCQ ಇಂದ ಯು ಆರ್ ನಾಟ್ ಗೋಯಿಂಗ್ ಟು ಪಾಸ್ ದ ಎಕ್ಸಾಮ್. ಸೊ ಇದು ಒಂದು ನಿಮಗೆ ಸ್ಕೂಲ್ ಎಕ್ಸಾಮ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಆದರೆ ನಾನು ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಓದಿ ಅಂತ ಹೇಳ್ತೀನಿ. ಏನಕ್ಕೆ ಅಂದರೆ, ಗೋಯಿಂಗ್ ಥ್ರೂ ಪ್ರೀವಿಯಸ್ ಇಯರ್ ಪೇಪರ್ ಇಸ್ ಮಸ್ಟ್. ಅಂದರೆ ಇದರಿಂದ ಕ್ವಶನ್ ಬರುತ್ತೆ ಓದಿ ಅಂತ ಹೇಳ್ತಾ ಇಲ್ಲ ನಾನಿಲ್ಲಿ. ಇದು ನಾನು ನಿಮ್ಗೆ ಆಗಲೇ ಹೇಳಿದೆ, ಇದು ಕಾಂಪಿಟೇಟಿವ್ ಎಕ್ಸಾಮ್. ಇದು ನಿಮಗೆ ಸ್ಕೂಲ್ ಬೋರ್ಡ್ ಎಕ್ಸಾಮ್ ಅಲ್ಲ, ಕಾಲೇಜ್ ಬೋರ್ಡ್ ಎಕ್ಸಾಮ್ ಅಲ್ಲ. ಅದೇ ಕ್ವಶನ್ಸು ರಿಪೀಟ್ ಆಗ್ತಾ ಇರುತ್ತೆ, ಅದೇ ಥರ ಬರ್ತಾ ಇರುತ್ತೆ. ಸೊ ಅದನ್ನು ಇನ್ನೊಂದು ಥರ ಕೇಳ್ತಾರೆ ಅನ್ನೋಕ್ಕೆ. ಇದು ಕಾಂಪಿಟೇಟಿವ್ ಎಕ್ಸಾಮು, ಅರ್ಥ ಆಯ್ತಾ? ಬೋರ್ಡ್ ಎಕ್ಸಾಮ್ ಅಲ್ಲ. ಸೊ ಈ ಪ್ರೀವಿಯಸ್ ಇಯರಿಂದ ನಿಮಗೆ 1-2 ಕ್ವಶನ್ ಬಂದರೆ ಅದೇ ಹೆಚ್ಚು, ಅದೇ ಕ್ವಶನ್ಸ್ ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕೆಂತಂದರೆ ಇದು ಕಾಂಪಿಟೇಟಿವ್ ಎಕ್ಸಾಮ್.
ಪೇಪರ್ ಸೆಟ್ ಮಾಡೋರು ಪ್ರೀವಿಯಸ್ ಇಯರ್ ಪೇಪರ್ ಇಟ್ಕೊಂಡೇ ಸೆಟ್ ಮಾಡ್ತಾರೆ, ಏನು ಕೇಳಿದ್ವಿ ಏನು ಕೇಳಬಾರ್ದು ಅಂತ ಗೊತ್ತಿರುತ್ತೆ ಅವ್ರಿಗೆ. ಎಲ್ಲ ಪ್ರೀವಿಯಸ್ ಇಯರ್ ಸೆಟ್ ಮಾಡ್ಕೊಂಡ್ಬಿಟ್ರೆ ಆ ಕ್ವಶನ್ಸ್ ಕೊಟ್ಬಿಟ್ರೆ ನಿಮಗೆ, ಹಾಗಾದರೆ ಎಲ್ಲರೂ ಪಾಸ್ ಆಗ್ತೀರಾ. ವಿತೌಟ್ ರೀಡಿಂಗ್ ಎನಿ ಬುಕ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಓದ್ಕೊಂಡು ಎಲ್ಲರೂ ಪಾಸ್ ಆಗ್ಬಿಡ್ತೀರಾ. ದಟ್ ಈಸ್ ನಾಟ್ ದ ಪ್ರಾಪರ್ ವೇ ಆಫ್ ಸ್ಟಡಿಂಗ್. ಈ ಕಾಂಪಿಟೇಟಿವ್ ಎಕ್ಸಾಮ್ ಮಾಡೋ ಉದ್ದೇಶ ಅದನ್ನೆಲ್ಲನ ನೀವು ಕಲೀರಿ, ಅದರಲ್ಲಿ ಏನಿದೆ, ಅದರ ಒಂದು ಸೂಕ್ಷ್ಮತೆ ಏನು, ಆ ಒಂದು ಒಳಗಿರ್ತಕ್ಕಂಥ ಸಾರಾಂಶ ಏನು, ಹೆಂಗೆ ಅದನ್ನು ನಾವು ಅಡ್ಮಿನಿಸ್ಟ್ರೇಟರ್ನಲ್ಲಿ ತರಬೇಕು, ಅದನ್ನು ಹೆಂಗೆ ಜೀವನದಲ್ಲಿ ಅಳವಡಿಸಬೇಕು ಅನ್ನೋದು ಉದ್ದೇಶ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಹಿಂದೆ ಇರ್ತಕ್ಕಂಥದ್ದು. ಸೊ ಪ್ರೀವಿಯಸ್ ಇಯರ್ ಪೇಪರ್ ಏನಕ್ಕೆ ಓದಿ ಅಂತೀನಿ ಅಂದರೆ, ಹೆಂಗೆ ಕ್ವಶನ್ಸ್ ಬರ್ತವೆ, ಯಾವ ಚಾಪ್ಟರಿಂದ ಯಾವ ರೀತಿ ಟೈಪಲ್ಲಿ ಕೇಳ್ತಾನೆ, ಸೊ ಇದನ್ನು ಅನಲೈಸಿಸ್ ಮಾಡ್ದಂಗೆ ಆಗುತ್ತೆ. ಸೊ ದಟ್ ನೀವು ಪ್ರಿಪೇರ್ ಆಗಬೇಕಾದ್ರೆ ಯಾವ ರೀತಿ ಓದಬೇಕು, ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಪಾಯಿಂಟ್ಸು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ ನೀವೇ ಫ್ರೇಮ್ ಮಾಡ್ಕೋಬೋದು. ಅದರಿಂದ ಪ್ರೀವಿಯಸ್ ಇರೋ ಕ್ವಶನ್ಸ್ ಪೇಪರ್ಸ್ನ 1, 2, 3 ಸಾಕು, ಅಷ್ಟನ್ನ ನೀವು ಜಸ್ಟ್ ಗೋ ಥ್ರೂ ಇಟ್ ಅಷ್ಟೇ, ಒಂದ್ಸಲ ರೆಫರ್ ಮಾಡಿ ಅಷ್ಟೇ, ಆಯಿತಾ. MCQ ಮುಖಾಂತರ ಪ್ರಿಪ್ರೇಷನ್ ಮಾತ್ರ ಆಗಬೇಡಿ. ಫಸ್ಟು ಎಲ್ಲ ಓದಿ ಆಮೇಲೆ MCQs ಕ್ವಿಝಸ್ನ ಸಾಲ್ವ್ ಮಾಡಿ, ಆಯಿತಾ. ಸುಮ್ಮನೆ ನೀವು ಟ್ರ್ಯಾಪಲ್ಲಿ ಬಿದ್ದು ನಿಮ್ಮ ಒಂದು ಜೀವನನ ಹಾಳು ಮಾಡ್ಕೋಬೇಡಿ, ಟೈಮ್ನ ವೇಸ್ಟ್ ಮಾಡಬೇಡಿ ಸ್ನೇಹಿತರೆ. ಸಾರಿ ಹೇಳ್ತಾ ಇರ್ತೀನಿ, ಇದನ್ನು ದಯವಿಟ್ಟು ಫಾಲೋ ಇಟ್. ನೆಕ್ಸ್ಟು ನೆಗ್ಲೆಕ್ಟಿಂಗ್ ರಿವಿಷನ್. ಸೊ ಇಲ್ಲಿ ರಿವಿಷನ್ ಮಾಡೋದು ನೆಗ್ಲೆಕ್ಟ್ ಮಾಡ್ತೀರಾ. ನೀವು ಏನೇ ಓದಿ, ನಾನು ನಿಮ್ಗೆ ಹೇಳಿದೆ ಸಿಂಗಲ್ ಸೋರ್ಸ್ ಓದಿ ಅಂತ ಹೇಳಿದೆ, ಅದನ್ನು ರಿಪೀಟೆಡ್ ರಿವಿಷನ್ ಮಾಡಿ. ಅಟ್ ಲಾಸ್ಟ್ ಏನಾಗುತ್ತೆ, ರಿವಿಷನ್ ಮಾಡಲಿಲ್ಲ ಅಂದರೆ ನೀವು ಓದಿರೋದು ನೆನಪಿಟ್ಕೊಳ್ಳಲ್ಲ. ನೀವು ಲಾಸ್ಟ್ ವೀಕು ಅಥವಾ 20 ದಿನ ಅಥವಾ 1 ಮಂತ್ ಓದಿರೋದನ್ನ ಇವಾಗ ಕೂತ್ಕೊಂಡು ಇನ್ನೊಂದು ಸಲ ಅದನ್ನು ತೆಗೆದು ಓದಿದಾಗ ನಿಮ್ಗೆ ಎಷ್ಟೊಂದು ನಿಮಗೆ ಹೊಸದು ಅನಿಸ್ತಾ ಇರುತ್ತೆ. ಯಾಕಂದರೆ ರಿಪೀಟೆಡ್ ರಿವಿಷನ್ ಇದ್ದಾಗ ಮಾತ್ರ ತಲೆಯಲ್ಲಿ ಅದು ಅಚ್ಚುವತ್ತಾಗಿ ಕೂತ್ಕೊಳ್ತಕ್ಕಂಥದ್ದು. ಸೊ ಡೋಂಟ್ ಡೂ ದಿಸ್ ಬಿಗ್ ಮಿಸ್ಟೇಕ್. ಅಟ್ಲೀಸ್ಟ್ ಎಕ್ಸಾಮ್ ಟೈಮಲ್ಲಿ 1 ವೀಕೋ 10 ಡೇಸೋ ಅಥವಾ 15 ಡೇಸೋ ಏನಿರುತ್ತೆ, ಆವಾಗ ರಿವಿಷನ್ ಎಲ್ಲ ಸಬ್ಜೆಕ್ಟ್ನ ರಿವಿಷನ್ಗೆ ಅದನ್ನ ಎತ್ತಿರಿ. ಆವಾಗ ಏನಾಗುತ್ತೆ, ಆ ಟೈಮಲ್ಲಿ ಏನು ರಿವಿಷನ್ ಮಾಡ್ತಿರಲ್ಲ ಅದೇ ನಿಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಸೊ ದಟ್ ನೀವು ಎಕ್ಸಾಮಲ್ಲಿ ರಿಮೆಂಬರ್ ಮಾಡೋಕ್ಕೆ ಈಸಿ ಆಗ್ತಕ್ಕಂಥದ್ದು. ಸೊ ಇದು ಮುಖ್ಯವಾಗಿರ್ತಕ್ಕಂಥ ಕಾಮನ್ ಮಿಸ್ಟೇಕ್ಸು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ನಿಮಗೆ ಸೋರ್ಸಸ್ ಬೇಕು, ಏನು ಓದಬೇಕು ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ. ಅರ್ಥಶಾಸ್ತ್ರ ನಿಮಗೆ ಯಾವ ಬುಕ್ ಓದಬೇಕು ಅಂತ ಗೊತ್ತಿರುತ್ತೆ. ಸೊ ಇದೆಲ್ಲ ನಾನು ಹೇಳೋ ನೆಸಿಟಿ ಇಲ್ಲ ಅನ್ಕೋತೀನಿ. ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಮಾಡಿ. ಸೊ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಆ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಬೇಕಾದ್ರೆ ನಾನು ನಿಮಗೆ ಕಮೆಂಟ್ ಸೆಕ್ಷನ್ ಮಾಡಿದ್ರೆ ನಾನು ಇದಕ್ಕೆ ಏನೇನು ಬುಕ್ಸ್ನ ಸೋರ್ಸ್ ಮಾಡಬೇಕು ಅಂತ ಒಂದು ಪ್ರಿಪೇರ್ ಮಾಡಿ ಅದರದ್ದು PDF ನಾನು ಹಾಕ್ಕೊಡ್ತೀನಿ. ನನ್ನ ಪುನೀತ್ ಫೋರಮ್ ಅಂತೇಳಿ ಟೆಲಿಗ್ರಾಮ್ ಚಾನಲ್ದು. ಸೊ ಇಲ್ಲಿ ನಿಮಗೆ ಡೈಲಿ ಬೇಸಿಸ್ ಕ್ವಿಝಸ್ಸು ಇರುತ್ತೆ, ಕರೆಂಟ್ ಅಫೇರ್ ಆಗಿರ್ಬೋದು, ಸಬ್ಜೆಕ್ಟ್ ವೈಸ್ ಆಗಿರ್ಬೋದು. ಸೊ ರೀಸೆಂಟು ಈಗ ಫಾರ್ ಎಕ್ಸಾಂಪಲ್ ಎಕನಾಮಿಕ್ ಸರ್ವೆ ಆಗಿರ್ಬೋದು, ಮತ್ತು ಬಡ್ಜೆಟ್ ಬಗ್ಗೆ ಕ್ವಿಝಸ್ ಆಗಿರ್ಬೋದು, ಮತ್ತು ಗೌರ್ಮೆಂಟ್ ಸ್ಕೀಮ್ಸು, ಇದೆಲ್ಲ ನಾನು ಡೈಲಿ ಬೇಸಿಸಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಅದರ ಲಿಂಕ್ ಟೆಲಿಗ್ರಾಮ್ ಚಾನಲ್ದು ನಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಯು ಕ್ಯಾನ್ ಜಾಯಿನ್ ದೇರ್. ಕಮೆಂಟ್ ಸೆಕ್ಷನ್ ತಿಳಿಸಿ ನಿಮಗೆ ಸಿಲೆಬಸ್ ಬೇಕು, ಯಾವ ಒಂದು ಇದ್ರದ್ದು ಬೇಕು ಅಂದರೆ, ಯಾವ ಇದಕ್ಕೆ ಯಾವುದು ಓದಬೇಕು ಅಂತದ್ದು ಬೇಕು ಅಂದರೆ ನೀವು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಎಷ್ಟೊಂದು ನೀವು ಚಾನಲ್ಸ್ಗಳಲ್ಲಿ ಹಾಕಿರ್ತಾರೆ, ನೋಡಿರ್ತೀರಾ. ಬಟ್ ಸ್ಟಿಲ್ ಯು ವಾಂಟ್ ಇಟ್, ಕಮೆಂಟ್ ಇಟ್, ನಾನು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಹಾಕ್ತೀನಿ. ಯು ಕ್ಯಾನ್ ಡೌನ್ಲೋಡ್ ದೇರ್. ಓಕೆ ಫೈನ್. ಇಷ್ಟ ಅಲ್ಲ, ಮುಖ್ಯವಾಗಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನಾನು ನಿಮಗೆ, ವೆರಿ ಇಂಪಾರ್ಟೆಂಟ್ ಸೂಚನೆ ನಿಮಗೆ ಕೊಡ್ತಾ ಇರೋದು, ಕರೆಂಟ್ ಅಫೇರ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಕರೆಂಟ್ ಅಫೇರ್ನ ನಾನು ನಿಮಗೆ MCQ ಮುಖಾಂತರ ಹೋಗಿ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ, ಕರೆಂಟ್ ಅಫೇರ್ಸು ನಿಮಗೆ ಎಷ್ಟೋ ಜನಕ್ಕೆ ಪೇಪರ್ ಓದಿ ಪ್ರಿಪೇರ್ ಮಾಡ್ಕೋಬೇಕು. ನೀವು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಯಾವ್ದು ಇಂಪಾರ್ಟೆಂಟ್ ಇರುತ್ತೆ, ಯಾವ್ದು ಇಂಪಾರ್ಟೆಂಟ್ ಇರಲ್ಲ, ಯಾವುದನ್ನ ಕೇಳ್ತಾರೆ, ಏನು ಕೇಳಲ್ಲ ಅಂತ. ರಾಜಕೀಯದ ಬಗ್ಗೆ ಅಂತೂ ಕೇಳಲ್ಲ, ಅದನ್ನು ಓದಬಾರ್ದು. ರಾಜಕೀಯದ ಬಗ್ಗೆ, ಫಿಲಮ್ ಫೀಲ್ಡ್ ಬಗ್ಗೆ ಕೇಳಲ್ಲ ಜಾಸ್ತಿ, ಅದನ್ನು ಓದಕ್ಕೆ ಹೋಗಬಾರ್ದು. ಸೊ ಈ ರೀತಿ ಪ್ರಶಸ್ತಿ ಕೇಳ್ತಾರೆ, ಬಟ್ ಬೇರೆ ಒಂದು ಇದನ್ನು ಕೇಳೋದು. ತುಂಬ ಇಂಪಾರ್ಟೆಂಟ್ ಪ್ರಶಸ್ತಿ ಬಗ್ಗೆ 1-2 ಕ್ವಶನ್ ಬಂದರೆ ಅದೇ ಹೆಚ್ಚು. ಸೊ ಅದರಿಂದ MCQ ಓದೋದ್ರಿಂದ ಏನಾಗುತ್ತೆ, ನಿಮಗೆ ಕ್ವಿಝಸ್ಸು ಯಾವ್ದು ಇಂಪಾರ್ಟೆಂಟ್ ಅದನ್ನು ನಾವು ಮಾಡಿರ್ತೀವಿ, ಆಯಿತಾ. ಅದರಿಂದ ಇದಕ್ಕೆ ಮಾತ್ರ MCQ ಫಾಲೋ ಮಾಡಿ ಅಂತೀನಿ. ಇಲ್ಲಾಂದರೆ ಡೋಂಟ್ ಫಾಲೋ MCQs. ಫಸ್ಟು ನೀವು ಏನು ಮಾಡಿ, ಪೇಪರ್ಸ್ ಓದಿ ಆಮೇಲೆ MCQ ಫಾಲೋ ಮಾಡಿ. ಹೇಗೇನು ಸೇಮ್ ಪ್ರೊಸೀಜರ್ ಮಾಡಿ. ಆವಾಗ ನಿಮಗೆ ಓದಿದ್ರಲ್ಲಿ ಯಾವ್ದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಗೊತ್ತಾಗುತ್ತೆ ಒಂದು. ಮತ್ತು ಈಗ ಸಿಲೆಬಸ್ಸಲ್ಲಿ ನಿಮಗೆ IPC ಸೆಕ್ಷನ್ ಇಲ್ಲ. ಈಗ PC ಬಗ್ಗೆ ಮಾತಾಡ್ತಾ ಇದ್ದೀನಿ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇಲ್ಲ ಅಂತ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಇದನ್ನು ಆಲ್ಮೋಸ್ಟ್ ಎವ್ರಿ ಇಯರ್ ಇದು ನ್ಯೂಸಲ್ಲಿ ಇರುತ್ತೆ. ಸೆಕ್ಷನ್ 144 ಆಗಿರ್ಬೋದು, 124 ಸೆಕ್ಷನ್ ಆಗಿರ್ಬೋದು. ಸೊ ವಾಟ್ ಈಸ್ ದಿಸ್, ಅದನ್ನು ತಿಳ್ಕೊಬೇಕು ನೀವು. ಇದನ್ನು ನಾನು ಡೈಲಿ ಕರೆಂಟ್ ಅಫೇರ್ಸ್ ಬೇಸಿಸಲ್ಲಿ ಹಾಕ್ತಾ ಇರ್ತೀನಿ. ನಮ್ಮ ಚಾನಲ್ಲು, ಟೆಲಿಗ್ರಾಮ್ ಚಾನಲ್, ಯೂಟ್ಯೂಬ್ ಚಾನಲ್ಲು ಕೂಡ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಇವನ್ IPC ಸೆಕ್ಷನ್ ಬಗ್ಗೆ ಮತ್ತು CRPC ಬಗ್ಗೆ ನಾನು ಕಂಪ್ಲೀಟ್ ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಇದೆಲ್ಲ ನಿಮಗೆ ಎಕ್ಸಾಮಲ್ಲೂ ಸಿಲೆಬಸ್ಸಲ್ಲಿ ಕೊಟ್ಟಿಲ್ಲ ಅಂದ ತಕ್ಷಣ ಬರಲ್ಲ ಅಂತಲ್ಲ, ಕರೆಂಟ್ ಅಫೇರ್ ಏನೇನಿರುತ್ತೆ ಅದೆಲ್ಲ ಬಂದೇ ಬರುತ್ತೆ. ದಯವಿಟ್ಟು ನೋಡ್ಕೊಳ್ಳಿ. ಇದ್ರದ್ದು ಡಿಫ್ರೆನ್ಸು ಕೂಡ ನಾನು ಇಲ್ಲಿ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಇವಾಗ. ಅಷ್ಟಲ್ಲ, ಈಗ ಟ್ರಿಬ್ಯುನಲ್ ಆ್ಯಕ್ಟ್ ಇದೆ, ಟ್ರಿಬ್ಯುನಲ್ಸ್ ಇದೆ. ಈಗ ನಿಮಗೆ ಲಡಾಖ್ ಇದೆ, ಅದನ್ನ 6th ಶೆಡ್ಯೂಲಲ್ಲಿ ಸೇರಿಸಬೇಕು ಅಂತ ಮಾಡ್ತಾ ಇದ್ದಾರೆ, ಒಂದು ರೆಫರೆನ್ಸ್ ಬಂದಿದೆ. ಮತ್ತು ಲೋಕಪಾಲ್ ಆಗಿರ್ಬೋದು. ಸೊ ಈ ಒಂದು ಇವಾಗೊಂದು ರಿಸರ್ವೇಷನ್ ಬಂದಿತ್ತು, ಅದು ಆರ್ಟಿಕಲ್ 16
ಕ್ಲಾಸ್ 3 ಮತ್ತು 4ಗೆ ಸಂಬಂಧಪಟ್ಟಿರೋದು, SC ST ರಿಸರ್ವೇಷನ್ ಕೊಡಬೇಕೋ ಬೇಡವೋ ಅಂತ. ಮತ್ತು ಈಗ ಯುನೈಟೆಡ್ ನೇಷನ್ ಆರ್ಗನೈಸೇಷನ್, ವಿಶ್ವಸಂಸ್ಥೆ, ಇಚ್ ಇಸ್ ನಾಟ್ ಎ ಸ್ಟೇಟ್ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಸೊ ಇವೆಲ್ಲ ಇದೆಯಲ್ಲ, ನಿಮಗೆ ಈಗ PSI ಅಂದ ತಕ್ಷಣ ನಿಮಗೆ ಜಾಸ್ತಿ ಇದ್ರ ಬಗ್ಗೆ ವೆರಿ ಕಾನ್ಸಂಟ್ರೇಟ್ ಮಾಡಿ ಓದಿರ್ಬೇಕು. ಯಾವುದು? ಸಂವಿಧಾನ ಮತ್ತು ರಾಜ್ಯಶಾಸ್ತ್ರದ ಬಗ್ಗೆ ಓದಿರ್ಬೇಕಾಗತ್ತೆ. ಸೊ ಅದರಿಂದ ಈ ರೀತಿ ಕ್ವಶನ್ಸ್ಗಳನ್ನ ನೀವು ಸ್ಮಾರ್ಟ್ ಸ್ಟಡಿ ಮಾಡಿ ಪ್ರಿಪೇರ್ ಆಗಬೇಕಾಗತ್ತೆ. ಈವನ್ ನಿಮ್ಮ ಹತ್ರ ಬುಕ್ಸ್ ಇರುತ್ತೆ, ಗೊತ್ತು, ಓದ್ತಾ ಇರ್ತೀರಾ. ಬುಕ್ಸ್ ಇಲ್ಲ ಅಂದರೂ ಕೂಡ, ಅಥವಾ ಓದಿದ್ರು ಅರ್ಥ ಆಗಿಲ್ಲ ಅಂದರೂ ಕೂಡ, ನನ್ನ ಒಂದು ಯೂಟ್ಯೂಬ್ ಚಾನಲ್ ಪ್ಲೇಲಿಸ್ಟ್ ಕೂಡ ರೆಡಿ ಮಾಡಿದ್ದೀನಿ. ಅದನ್ನ ನೀವು ಫಾಲೋ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನನ್ನ ಒಂದು ಯೂಟ್ಯೂಬ್ ಚಾನಲ್ ಪ್ಲೇಲಿಸ್ಟ್ಗೆ ಹೋದ್ರೆ ನಿಮಗೆ ಅಲ್ಲಿ ಭಾರತದ ಸಂವಿಧಾನಕ್ಕೆ ಸಪ್ರೇಟ್ ಪ್ಲೇಲಿಸ್ಟ್ ಇದೆ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಬೇಕಾದ್ರೆ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ನಾನು ರೆಗ್ಯುಲೇಟಿಂಗ್ ಆ್ಯಕ್ಟಿಂದ ಹಿಡಿದು ಸಂವಿಧಾತ್ಮಕ ಬೆಳವಣಿಗೆಯಿಂದ ಹಿಡಿದು ಪಾರ್ಟ್ 1 ಪಾರ್ಟ್ 2 ಏನು ಕಾನ್ಸ್ಟಿಟ್ಯೂಷನ್ ಬರುತ್ತೆ ಅಪ್ ಟು 11 ಆರ್ಟಿಕಲ್ ತನಕ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟು ನಾನು ಮೂಲಭೂತ ಹಕ್ಕುಗಳ ಬಗ್ಗೆ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಫಾಲೋ ದಟ್. ಮತ್ತು ಭೂಗೋಳ ಶಾಸ್ತ್ರ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು. ಸೊ ಎಲ್ಲನೂ ಕೂಡ ನನ್ನ ಒಂದು ಪ್ಲೇಲಿಸ್ಟಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಬಡ್ಜೆಟ್, ನಮ್ಮ ಕರ್ನಾಟಕದ್ದು ಭಾರತದ ಬಡ್ಜೆಟ್ಟು, ಮತ್ತು ಅದರದ್ದು ಎಕನಾಮಿಕ್ ಸರ್ವೆ ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿರೋದು, ಮತ್ತು ಇತಿಹಾಸ ಎಲ್ಲ ನಿಮಗೆ ಸಿಗುತ್ತೆ. ಕರೆಂಟ್ ಅಫೇರ್ಸು, ಎವ್ರಿಥಿಂಗ್ ಇಸ್ ದೇರ್. ಯು ಕ್ಯಾನ್ ರೆಫರ್ ಇಟ್. ಅದರ್ವೈಸ್ ನೀವು ಯಾವ್ದಾದ್ರು ಆಲ್ರೆಡಿ ಮಾಡ್ತಾ ಇದ್ದ ರೆಫರ್ ಅಂದರೆ ಯು ಕ್ಯಾನ್ ಫಾಲೋ ಇಟ್, ನೋ ಪ್ರಾಬ್ಲಮ್. ಬಟ್ ಓದ್ದಾಗೂ ನಿಮ್ಗೆ ಅರ್ಥ ಆಗಿಲ್ಲ ಬುಕ್ಕಲ್ಲಿ ಅಂದರೆ ಕಾನ್ಸೆಪ್ಟ್ಸ್ ಏನು, ಅದ್ರದ್ದು ಏನು ಅರ್ಥ ಅನ್ನೋದು ನಾನು ಇಲ್ಲಿ ಸ್ಟೋರಿ ಮುಖಾಂತರ ಹೇಳಿರ್ತೀನಿ, ಎಕ್ಸಾಂಪಲ್ ಕೊಟ್ಟು ಹೇಳಿರ್ತೀನಿ. ಯು ಕ್ಯಾನ್ ಫಾಲೋ ದಿಸ್ ಅವರ್ ಸೀರೀಸ್. ಓಕೆ, ಫೈನ್. ನಿಮಗೆ ಈ ಮೋಸ್ಟ್ 5 ಕಾಮನ್ ಮಿಸ್ಟೇಕ್ಸ್ನ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಸಿಲೆಬಸ್ ಏನು ಅಂತದ್ದು ಕೂಡ ನಿಮಗೆ ಕೊಟ್ಟಿದ್ದೀನಿ. ಮತ್ತು ನಿಮಗೆ ಬುಕ್ಸ್ ಯಾವ್ದು ಓದಬೇಕು ಅಂತ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಮಾಡಿ, ಅದನ್ನು ಒಂದು ಸಪ್ರೇಟ್ ಇದನ್ನೇ ಮಾಡಿ ಟೆಲಿಗ್ರಾಮ್ ಚಾನಲ್ ಹಾಕ್ತೀನಿ. ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅಂದರೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದ್ರು ಕಮೆಂಟ್ಸ್ ಇದ್ದರೆ, ನಿಮ್ದು ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸ್ನೇಹಿತರೆ.